ಹಾಯ್ ನಮಸ್ತೆ, ನಾನು ನೇತ್ರ ಮಾತಾಡ್ತಾ ಇದ್ದೀನಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಅರಳಿ ಮರಕ್ಕೆ ನಮಸ್ಕಾರವನ್ನು ಹೇಳುವ ಶ್ಲೋಕವಾಗಿದೆ. ಈ ದಿನದ ಮಾರ್ನಿಂಗ್ ಡ್ರಿಂಕ್ ಒಂದು ವಿಶೇಷವಾದ ಫ್ರೂಟ್ನಲ್ಲಿ ಮಾಡಿರುವಂಥದ್ದು. ನೀವು ಕೇಳಿದ್ದೀರಾ ಅಂತ ತಿಳಿದಿದ್ದೀನಿ. ಕೋಕುಮ್ ಫ್ರೂಟ್ ಅಥವಾ ಪುನರ್ಪುಳಿ. ಇದು ಮಂಗಳೂರು, ಗೋವಾ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಹೇರಳವಾಗಿ ಸಿಗುತ್ತೆ. ಈ ಫ್ರೂಟನ್ನು ಲೂಕ್ವಾಮ್ ವಾಟರಲ್ಲಿ 2 ಟೈಮ್ಸ್ ವಾಶ್ ಮಾಡಿ ಹೋಲ್ ನೈಟ್ ಇದನ್ನು ನೆನೆಸಿಡಬೇಕು. ಕೋಕುಮ್ ಜ್ಯೂಸನ್ನು ನೀವು ಅರ್ಲಿ ಮಾರ್ನಿಂಗು ಎಂಟಿ ಸ್ಟೊಮಕ್ಕಿಗೆ ತೊಗೊಂಡ್ರೆ ತುಂಬ ಯೂಸಸ್ ಇದೆ. ಹಾಗೆ ಇದನ್ನು ನೀವು ಎಲ್ಲ ಸೀಸನ್ನಲ್ಲೂ ತಗೋಬಹುದು. ಆದರೆ ಸಮ್ಮರ್ ಸೀಸನಲ್ಲಿ ಇದನ್ನು ಎಲ್ಲರೂ ಹೇರಳವಾಗಿ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಸಮ್ಮರ್ ಸೀಸನಲ್ಲಿ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್. ನಂತರ ನಾನು ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೆ. ಯೂಶ್ವಲಿ ನಾನು ಸಿರಮ್ಗಿನ ಜಾಸ್ತಿ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಬೆಳೆಸೋದು. ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಅಥವಾ ಮೀರಾ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಇದನ್ನೇ ನಾನು ಹೆಚ್ಚಾಗಿ ಬಳಸೋದು. ನೀವು ಅಷ್ಟೇ ಕೂದಲಿಗೆ ಸಿರಮ್ ಬದಲಿಗೆ ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಬಳಸಿ. ನಿಮ್ಮ ಕೂದಲು ನ್ಯಾಚುರಲ್ ಆಗಿರುತ್ತೆ, ಗ್ರೇ ಹೇರ್ಸ್ ಆಗೋದನ್ನು ತಪ್ಪಿಸುತ್ತೆ. ಹಾಗೂ ಹೇರ್ ನರಿಷ್ಮೆಂಟ್ಗೂ ಕೂಡ ಕೋಕೋನಟ್ ಆಯಿಲು ಹೆಲ್ಪ್ ಮಾಡುತ್ತೆ. ನಂತರ ನಾನು ಹೊರಟಿದ್ದು ಕೋಕುಮ್ ಜ್ಯೂಸನ್ನ ಮಾಡೋದಕ್ಕೆ. ಕೋಕುಮ್ ಜ್ಯೂಸ್ ಮಾಡೋದಕ್ಕೆ ಮೊದಲು ತುಂಬ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಬೇಕು. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ನೋಡಿ. ಇಡೀ ರಾತ್ರಿ ನೆನೆಸಿಟ್ಟಿದ್ದ ಕೋಕುಮ್ ಫ್ರೂಟ್ ಈಗ ಜ್ಯೂಸ್ ಮಾಡೋದಕ್ಕೆ ರೆಡಿಯಾಗಿದೆ. ಇದು ಯಾವ ಥರ ಕಲರ್ ಬಿಟ್ಟಿದೆ ಅಂತ ಹೇಳಿದರೆ, ಇದಕ್ಕಿಂತ ಹೆಚ್ಚಾಗಿ ಬೀಟ್ರೋಟ್ ಕಲ್ಲರು ಅಥವಾ ಮೆಜೆಂತಾ ಕಲರ್ ಏನಾದರೂ ಬಿಟ್ಟಿದೆ, ಹೆಚ್ಚಾಗಿ ರೆಡ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ ಕಲರ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿ. ಇದು ಬಂದು ಒರ್ಜಿನಲ್ ಕಲರು. ಈ ಕಲರು ನೀವು ತಗೊಳ್ಳೋ ಪುನರ್ಪುಳಿ ಫ್ರೂಟಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದು ಪ್ಯೂರ್ ಆಗಿರುತ್ತೆ. ಇದು ಬಿಟ್ಟು ಬೇರೆ ಯಾವುದೇ ಕಲರ್ ಬಂದ್ರೂ ಅದು ಪ್ಯೂರ್ ಆಗಿರಲ್ಲ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರಲ್ಲಿರೋ ಜ್ಯೂಸ್ ಎಲ್ಲನೂ ನಾವು ಹೊರಗೆ ತೆಗಿಬೇಕು. ಈ ಫ್ರೂಟಲ್ಲಿ ಔಷಧಿ ಗುಣಗಳು ಹೆಚ್ಚಾಗಿ ಇರೋದ್ರಿಂದ ಇದನ್ನು ಮೆಡಿಸನ್ನಿಗೆ ಬಳಸ್ತಾರೆ. ಈ ಹಣ್ಣನ್ನು ಗಿಡದಿಂದ ಕಿತ್ತು ಅದನ್ನು ಒಣಗಿಸಿ ಅದು ಬ್ಲ್ಯಾಕ್ ಕಲರಿಗೆ ಬರುತ್ತೆ. ಒಣಗಿದ ಕೋಕುಮ್ ಫ್ರೂಟನ್ನು ವರ್ಷಗಟ್ಟಲೆ ನೀವು ಸ್ಟೋರ್ ಮಾಡಿ ಇಟ್ರೂ ಇದು ಯಾವುದೇ ರೀತಿ ಕೆಡಲ್ಲ. ನಾನು ಈ ಜ್ಯೂಸನ್ನು ಆಲ್ಟರ್ನೇಟ್ ಡೇಸಲ್ಲಿ ತಗೊಳ್ತೀನಿ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ. ಹೇಗೆ ಅಂತ ಹೇಳಿದ್ರೆ 3 ಡೇಸ್ ಒನ್ಸು ಅಥವಾ 4 ಡೇಸ್ ಒನ್ಸು ಅಥವಾ ವೀಕ್ಲಿ ಒನ್ಸು ಅಥವಾ ವೀಕ್ಲಿ ಟ್ವೈಸು. ಹಾಗೆ ಹೇಗಿರುತ್ತೆ ಅವತ್ತಿನ ನನ್ನ ಫುಡ್ ಹೇಗಿರುತ್ತೆ, ಅವತ್ತು ಹಿಂದಿನ ದಿನ ಫುಡ್ ಹೇಗಿರುತ್ತೆ ಅದನ್ನು ಅನಲೈಸ್ ಮಾಡಿ ನಾನೇ ಈ ಜ್ಯೂಸನ್ನು ಇಂಟೇಕ್ ಮಾಡ್ತೀನಿ ಅರ್ಲಿ ಮಾರ್ನಿಂಗು. ಕೋಕುಮ್ ಫ್ರೂಟನ್ನು ಮಂಗಳೂರು ಸೈಡಲ್ಲಿ ಹೇರಳವಾಗಿ ಬಳಸ್ತಾರೆ. ಇದನ್ನು ಕೂಡ ತರಿಸಿದ್ದು ಮಂಗಳೂರಿಂದನೇ. ಇದರ ಪ್ರೈಸ್ ಬಂದು 1 kgಗೆ 300 ರೂಪೀಸ್ ಇರುತ್ತೆ. ಕೋಕುಮ್ ಜ್ಯೂಸನ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವ ರೀತಿ ನಾನು ಮಾಡ್ಬೋದು ಇದನ್ನು. ನೀವು ಹಾಗೆ ಕುಡಿತೀನಿ ಅಂತ ಹೇಳಿದ್ರೂ ಕುಡಿಬೋದು ಅದಕ್ಕೆ, ಅಥವಾ ಮಸಾಲ ಮಿಕ್ಸ್ ಮಾಡ್ಕೋತೀನಿ ಅಂತ ಹೇಳಿದ್ರೂ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ ಆ ಟೇಸ್ಟಲ್ಲಿ ಈ ಜ್ಯೂಸನ್ನು ಮಾಡ್ತಾ ಹೋಗಿ. ಕೋಕುಮ್ ಫ್ರೂಟು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸೇಮ್ ಹುಣಸೆ ಹಣ್ಣಿನ ಥರ ಇರುತ್ತೆ. ಹುಣಸೆ ಹಣ್ಣು ಹೇಗೆ ಹುಳಿ ಇರುತ್ತೋ ಈ ಕೋಕುಮ್ ಫ್ರೂಟ್ ಕೂಡ ಸೇಮ್ ಹಾಗೆ ಹುಳಿ ಇರುತ್ತೆ ಇದರಲ್ಲೂ. ಈ ಜ್ಯೂಸು ನಿಮಗೆ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಂಡು ಟ್ರೈ ಮಾಡಿದರೆ ನೀವು ಅದನ್ನು ರೆಗ್ಯುಲರ್ ಮಾಡ್ಕೊತೀರಾ. ಈ ಜ್ಯೂಸನ್ನು ನೀವು ಮಾರ್ನಿಂಗ್ ಡ್ರಿಂಕ್ ಆಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಕೊಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಇದರಿಂದ ಇರೋದಿಲ್ಲ. ಇದರಲ್ಲಿರೋದೆಲ್ಲ ಹೆಲ್ತ್ ಬೆನಿಫಿಟ್ಸು ಮಾತ್ರ ಇದೆ. ಚಿಕ್ಕ ಮಕ್ಕಳಿಗಾದರೆ ಟೀ ಕಪ್ಪಲ್ಲಿ ಕೊಡಿ, ದೊಡ್ಡೋರಾದರೆ ಜ್ಯೂಸ್ ಕಪ್ಪಲ್ಲಿ ಕೊಡಿ. ಅವರಿಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕಾಗಿರುತ್ತೆ ಅಷ್ಟನ್ನು ಮಾತ್ರ ಅವ್ರಿಗೆ ಕೊಡಿ. ಈ ಫ್ರೂಟನ್ನು ಬಳಸಿ ನೀವು ಸ್ಪೈಸಿಯಾಗಿ ಜ್ಯೂಸ್ ಬೇಕಾದರೂ ಮಾಡ್ಕೊಳ್ಬೋದು.
ಹಾಗೆ ಸ್ವೀಟಾಗಿ ಬೇಕಾದ್ರೂ ನೀವು ಮಾಡ್ಕೊಬೋದು. ನಿಮ್ಮ ಟೇಸ್ಟು ಹೇಗಿರುತ್ತೆ ಹಾಗೆ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಈ ಫ್ರೂಟನ್ನು ನೀವು ನಿಯಮಿತವಾಗಿ ಬಳಸ್ತಾ ಬಂದಿದ್ದೇ ಆದಲ್ಲಿ ನಿಮ್ಮ ಹೆಲ್ತ್ ಚೇಂಜಸ್ಸು ನಿಮಗೆ ಆಶ್ಚರ್ಯನ ಉಂಟು ಮಾಡುತ್ತೆ. ಅಷ್ಟು ಉತ್ತಮವಾದ ಬೆನಿಫಿಟ್ಸು ಈ ಜ್ಯೂಸಲ್ಲಿ ನಿಮಗೆ ಸಿಗುತ್ತೆ. ಈ ಫ್ರೂಟನ್ನು ನೀವು ಗಾಜಿನ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಕೂಡ ಇದನ್ನು ಗಾಜಿನ ಬಾಕ್ಸಲ್ಲೇ ಹಾಕಿ ಇಟ್ಟಿದ್ದೀನಿ. ನಂತರ ಇದಕ್ಕೆ ಏನೇನು ಹಾಕಿ ಜ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸ್ವಲ್ಪ ರಾಕ್ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಯಾವಾಗಲೂ ರಾಕ್ ಸಾಲ್ಟೇ ನಾನು ಬಳಸೋದು. ಜೊತೆಗೆ ಬ್ಲ್ಯಾಕ್ ಸಾಲ್ಟು ಇರುತ್ತೆ. ಬ್ಲ್ಯಾಕ್ ಸಾಲ್ಟು ಬಳಸೋದಕ್ಕೆ ಬೆಳಗ್ಗೆ ನನಗೆ ಇವಾಗ ಟೈಮ್ ಇರಲಿಲ್ಲ, ಹಾಗಾಗಿ ರಾಕ್ ಸಾಲ್ಟ್ ಬಳಸಿದ್ದೀನಿ. ನಂತರ ಇದಕ್ಕೆ ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಪೌಡರ್ನೂ ಅಷ್ಟೇ ಮನೆಯಲ್ಲೇ ನಾನೇ ಸ್ವಲ್ಪ ಜೀರಿಗೆನ ಬಿಸಿ ಮಾಡಿಕೊಂಡು ಅದನ್ನು ಪೌಡರ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನಂತರ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕಾಳು ಮೆಣಸು, ಕಪ್ಪು ಕಾಳು ಮೆಣಸು ಪೌಡರು. ಇದನ್ನು ಅಷ್ಟೇ ನಾನೇ ಮನೇಲಿ ಕಾಳು ಮೆಣಸನ್ನ ಹುರಿದು ಸ್ವಲ್ಪ ಮುಂಚೆ ಬಿಸಿಲಲ್ಲಿ ಒಣಗಿಸಿ ಹುರಿದು ಇದನ್ನು ಪೌಡರ್ ಮಾಡಿ ನಾನೇ ಇಟ್ಕೊಂಡಿರ್ತೀನಿ. ಅದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ವಿಶೇಷವಾಗಿ ಆ್ಯಡ್ ಮಾಡ್ತಿರೋದು ಕೆಂಪು ಕಲ್ಲು ಸಕ್ಕರೆನ. ಈ ಕೆಂಪು ಕಲ್ಲು ಸಕ್ಕರೆ ದೇಹಕ್ಕೆ ತಂಪು ಕೊಡುತ್ತೆ, ಹಾಗೆ ನಮ್ಮ ಗ್ಯಾಸ್ಟ್ರಿಕ್ ಇದ್ರೂ ಇದರಿಂದ ನಿವಾರಣೆ ಆಗುತ್ತೆ. ಇದನ್ನು ಆ್ಯಕ್ಚುಲಿ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಹಾಕೋಬೇಕು. ಬಟ್ ಇವಾಗ ನಿಮಗೆ ಗೊತ್ತಾಗಲಿ ನಾನು ಕಲ್ಲು ಸಕ್ಕರೆ ಹಾಕ್ತಿದ್ದೀನಿ ಅಂತ ಹೇಳಿ ಹಾಗೆ ಹಾಕ್ತಾಯಿದ್ದೀನಿ. ಆದರೆ ಇದನ್ನು ಖಾಲಿ ಹೊಟ್ಟೆಗೆ ಕುಡಿಯೋದು ತುಂಬ ಒಳ್ಳೆಯದು ಜ್ಯೂಸನ್ನ. ಬಟ್ ನನಗೆ ಖಾಲಿ ಹೊಟ್ಟೆಗೆ ಕುಡಿಯೋದಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ. ಹಾಗಾಗಿ ನಾನು 4-5 ಸಿಪ್ಸ್ ಹಾಟ್ ವಾಟರ್ನ ತಗೊಂಡು ಸಿಪ್ ಬೈ ಸಿಪ್ಪು ಸ್ವಾಟಿಂಗ್ ಪೊಸಿಷನಲ್ಲಿ ಕೂತ್ಕೊಂಡು ಕುಡಿತಾ ಇದ್ದೀನಿ. ಇದು ಕುಡಿಯೋ ಅಷ್ಟರಲ್ಲಿ ಕಲ್ಲು ಸಕ್ಕರೆ ಕರಗಿರುತ್ತೆ, ಕೆಂಪು ಕಲ್ಲು ಸಕ್ಕರೆ. ಆ ಜ್ಯೂಸ್ ಕೂಡ ರೆಡಿಯಾಗಿರುತ್ತೆ. ಯಾಕೆ ಅಂದರೆ ಅದಕ್ಕೆ ಮಿಕ್ಸ್ ಮಾಡಿರೋ ಅಂಥ ಪೆಪ್ಪರು ಮತ್ತು ಪೆಪ್ಪರ್ ಪೌಡರು, ಜೀರಾ ಪೌಡರು, ಹಾಗೆ ಸಾಲ್ಟು, ಕಲ್ಲು ಸಕ್ಕರೆ ಎಲ್ಲನೂ ಮಿಕ್ಸಾಗಿ ಒಂದು ಕರೆಕ್ಟ್ ಹದಕ್ಕೆ ಬರುತ್ತೆ. ಆವಾಗ ಆ ಜ್ಯೂಸ್ ಕುಡಿಯೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ನನ್ನ ಮೀಲು ಹಿಂದಿನ ದಿನ 6:30 ಆರ್ 7 PM ಮುಗ್ದಿರುತ್ತೆ. ಇವತ್ತು ಮಾರ್ನಿಂಗ್ 6ಗೆ 12 ಅವರ್ಸ್ ಆಗಿರುತ್ತೆ. ಸೊ 12 ಅವರ್ಸು ಬಾಡಿ ಫಾಸ್ಟಿಂಗಲ್ಲಿರುತ್ತೆ, ಜೊತೆಗೆ ಕ್ಲೆನ್ಸ್ ಆಗ್ತಿರುತ್ತೆ ಬಾಡಿ. ಆ ಕ್ಲೆನ್ಸ್ ಆಗಿರೋ ಬಾಡಿಗೆ ಡೈರೆಕ್ಟು ಯಾವುದನ್ನೂ ಸಹ ವಿಟಮಿನ್ಸ್ದಾಗಲಿ ಮತ್ತೊಂದಾಗಲಿ ಜ್ಯೂಸ್ ಆಗಲಿ ಫುಡ್ ಆಗಲಿ ಕೊಡಬಾರ್ದಂತ ಹೇಳಿ ಸ್ವಲ್ಪ ಲೂಕ್ ವಾಮ್ ವಾಟರ್ನ ನಾನು ಕನ್ಸ್ಯೂಮ್ ಮಾಡ್ತೀನಿ. ಆಗ ಬಾಡಿ ಕ್ಲೆನ್ಸ್ ಆಗೋದಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ಹಾಗೆ ಜ್ಯೂಸ್ ರೆಡಿಯಾಗಿತ್ತು. ಈ ಜ್ಯೂಸ್ ರೆಡಿಯಾಗೋಷ್ಟರಲ್ಲಿ ಅರ್ಧ ಗಂಟೆ ಟೈಮ್ ತೊಗೊಂತು, ಯಾಕೆಂದರೆ ಅದು ಕಲ್ಲು ಸಕ್ಕರೆ ಎಲ್ಲ ಕರಗೋದಿರ್ತಿತ್ತು. ಇವಾಗ ಈ ಜ್ಯೂಸ್ ಬೆನಿಫಿಟ್ಸ್ ಏನು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ. ಕೋಕಮ್ ಜ್ಯೂಸಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ವೈಟಮಿನ್ ಎ, ವೈಟಮಿನ್ B3, ವೈಟಮಿನ್ ಸಿ. ನಿಮಗೆ ತಿಳಿದಿರೋ ಹಾಗೆ ವೈಟಮಿನ್ ಸಿ ಇಟ್ಸ್ ವೆರಿ ಹೆಲ್ಪ್ಸ್ ಟು ಸ್ಕಿನ್ ಹೆಲ್ತ್ ಆ್ಯಂಡ್ ಇಮ್ಯೂನ್ ಸಿಸ್ಟಮ್ನ ಚೆನ್ನಾಗಿಡುತ್ತೆ. ಈ ಜ್ಯೂಸ್ ಕುಡಿತಾ ಇದ್ದರೆ ಟೇಸ್ಟ್ ಹೇಗಿದೆ ಅಂದರೆ ಬಾಯಲ್ಲಿ ಸಖತ್ ನೀರು ಬರ್ತಿರುತ್ತೆ. ಎಷ್ಟು ಕೊಟ್ಟರು ಇನ್ನು 1 ಕಪ್ ಮೇಲೆ ಇನ್ನೊಂದು ಕಪ್ ಕೊಟ್ಟರು ಕುಡಿಯೋಣ ಅಂತ ಅನಿಸ್ತಿರುತ್ತೆ. ಅಷ್ಟು ಟೇಸ್ಟ್ ಇರುತ್ತೆ ಈ ಜ್ಯೂಸು. ಜಸ್ಟ್ ಐ ಲವ್ ಇಟ್. ಈ ಜ್ಯೂಸು ಸ್ಕಿನ್ನನ್ನು ಸ್ಮೂತ್ ಆ್ಯಂಡ್ ಸಾಫ್ಟ್ ಇಡುತ್ತೆ ಮತ್ತು ಡೈಜೆಷನ್ಗೆ ಭಾಳ ಹೆಲ್ಪ್ ಮಾಡುತ್ತೆ. ಸ್ಟೊಮಕ್ ಇಶ್ಯೂಸ್ ಇದ್ದರೆ ಅಥವಾ ಲಿವರ್ ಇಶ್ಯೂಸ್ ಇದ್ದರೆ ಎಲ್ಲನೂ ಕ್ಲಿಯರ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಗಲೇ ಹೇಳಿದಾಗೆ ನಾನು ಇಮ್ಯುನಿಟಿ ಪವರ್ನ ನ್ಯಾಚುರಲ್ಲಾಗಿ ಬಿಲ್ಡ್ ಮಾಡುತ್ತೆ. ಹಾಗೆ ಹೈಡ್ರೇಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಟು ಹ್ಯೂಮನ್ ಬಾಡಿ. ಹೈಡ್ರೇಷನ್ನ ಇದು ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಬಾಡಿನ ತುಂಬ ಕೂಲಾಗಿ ಇಟ್ಟು ಡಿಹೈಡ್ರೇಷನ್ನ ಪ್ರಿವೆಂಟ್ ಮಾಡುತ್ತೆ. ಇದರಲ್ಲಿ ಇರೋಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಗುಣ ನಿಮ್ಮ ದೇಹದಲ್ಲಿರುವ ಇನ್ಫೆಕ್ಷನ್ಸ್ನ ತೆಗೆಯುತ್ತಾ ಬರುತ್ತೆ.
ನಾನು ಇದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಸ್ವಂತ ಅನುಭವ ನಿಮ್ಮ ಹತ್ರ ಹೇಳೋದಾದರೆ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಶೈನಿಂಗ್ ಬರುತ್ತೆ, ನಿಮ್ಮ ಏಜ್ ರಿಂಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನಿಮ್ಮ ವಯಸ್ಸನ್ನು ಹೈಡ್ ಮಾಡಿ ತುಂಬ ಯಂಗಾಗಿ ನಿಮ್ಮ ಸ್ಕಿನ್ ಕಾಣಿಸ್ತಿರುತ್ತೆ. ನಿಮ್ಮ ಹೆಲ್ತು, ನಿಮ್ಮ ಬ್ಯೂಟಿ, ನಿಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಿಯಮಿತವಾಗಿ ಈ ಜ್ಯೂಸನ್ನು ಸೇವಿಸ್ತಾ ಬನ್ನಿ. ಹೆಚ್ಚಾಗಿ ಯಾವುದನ್ನು ತಗೊಳ್ಬಾರ್ದು. ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಮಾತ್ರ ತಗೊಳ್ತಾ ಬಂದಿದ್ದಲ್ಲಿ ಇದರ ಬೆನಿಫಿಟ್ಸು 100% ನಿಮಗೆ, ನಿಮ್ಮ ದೇಹಕ್ಕೆ, ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಬ್ಯೂಟಿಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ನೆಕ್ಸ್ಟು ನಾನು ಹೊರಟಿದ್ದು ಜಿಮ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನನಗೆ ಒಂದಿನನೂ ವರ್ಕೌಟ್ ಮಾಡದೇ ಇರೋದಕ್ಕಾಗಲ್ಲ. ಯಾಕೆ ಅಂದರೆ ಮಾರ್ನಿಂಗ್ ಟೈಮು ನಾವು ಮಾಡೋ ವರ್ಕೌಟು ಹೋಲ್ ಡೇ ನಮ್ಮನ್ನು ಎನರ್ಜೆಟಿಕ್ ಆ್ಯಂಡ್ ಹ್ಯಾಪಿಯಾಗಿಡೋದಕ್ಕೆ ನಮ್ಮ ಬೆಳಗಿನ ವರ್ಕೌಟ್ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನನ್ನ ಜಿಮ್ ಬಂದೇ ಬಿಡ್ತು. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಸ್ಕ್ವಾಟ್ಸ್ ವಿತ್ ಅಬ್ಡಮನ್ ಸಿಂಗಲ್ ಲೆಗ್ ಕ್ರಚಸ್ ನಾನು ಮಾಡಿದ್ದು. ಆದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಸ್ಕ್ವಾಟ್ಸ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು. ಸ್ಕ್ವಾಟ್ಸ್ ಎಕ್ಸಸೈಸ್ನಿಂದ ಸಖತ್ ಬೆನಿಫಿಟ್ಸ್ ಇದೆ. ಲೋಯರ್ ಬಾಡಿ ಸ್ಟ್ರೆಂತ್ಗೆ ಇದು ಯೂಸ್ ಆಗುತ್ತೆ. ಹಾಗೆ ಲೆಗ್ಸ್, ಥೈಸ್, ಕ್ಯಾಲ್ಸು, ಗ್ಲಟ್ಸು ಇವುಗಳ ಮಸಲ್ಸ್ ಬಿಲ್ಡ್ ಮಾಡೋದಕ್ಕೆ, ಸ್ಟ್ರೆಂತ್ ಕೂಡ ಆಗೋದಕ್ಕೆ ಇದು ಸಖತ್ ಹೆಲ್ಪ್ ಆಗುತ್ತೆ. ಹಾಗೆ ಈ ಎಕ್ಸಸೈಸ್ನಿಂದ ಹಿಪ್ಸ್ ಆ್ಯಂಡ್ ಸ್ಪೈನ್ನ ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಲೋಯರ್ ಬಾಡಿ ಫ್ಯಾಟ್ನ ಬರ್ನ್ ಮಾಡಿ ಮಸಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಹಾಗೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಸಖತ್ ಹೆಲ್ಪ್ ಆಗುತ್ತೆ. ಲೋಯರ್ ಬಾಡಿ ಬ್ಯಾಲೆನ್ಸ್ನ ಇಂಪ್ರೂವ್ ಮಾಡುವುದರ ಜೊತೆಗೆ ನಿಮಗೆ ಆಗುವಂತಹ ಇಂಜುರೀಸ್ನ ಇದು ತಪ್ಪಿಸುತ್ತೆ. ನೀವು ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡಬೇಕು, ಸೈಡ್ ಫ್ಯಾಟ್ನ ಕಡಿಮೆ ಮಾಡಬೇಕು, ಸ್ಪೈನ್ ಲೆವೆಲ್ನ ನೀವು ಕರೆಕ್ಟ್ ಇಟ್ಕೊಬೇಕಂತ ಹೇಳಿದ್ರೆ ಸ್ಕ್ವಾಟ್ಸ್ ಎಕ್ಸಸೈಸ್ ಬಂದು ಹೈ ಎಫೆಕ್ಟಿವ್ ಎಕ್ಸಸೈಸ್ ಆಗಿದೆ. ಸ್ಕ್ವಾಟ್ಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಚೆನ್ನಾಗಿ ಆಗುತ್ತೆ. ಮಸಲ್ಸ್ ಟೋನಿಂಗಿಗೆ ಸ್ಕ್ವಾಟ್ಸ್ ಎಕ್ಸಸೈಸ್ ಸಖತ್ ಹೆಲ್ಪ್ ಆಗುತ್ತೆ. ಸ್ಕ್ವಾಟ್ಸ್ ಎಕ್ಸಸೈಸ್ ನನ್ನ ಡೈಲಿ ವರ್ಕೌಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು 4 ಸೆಟ್ಸ್ ಮಾಡ್ತೀನಿ, ಕೌಂಟ್ಲೆಸ್ ಮಾಡ್ತೀನಿ. ನಾನು ಯಾವಾಗ ಟಯರ್ಡ್ ಅನಿಸುತ್ತೆ ಆವಾಗ ಅದನ್ನು ನಿಲ್ಲಿಸ್ತೀನಿ. ಬಾಡಿ ಹೈಡ್ರೇಷನ್ನು ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾನು ವಾಟರ್ ಇಂಟೇಕ್ ಚೆನ್ನಾಗಿ ಮಾಡ್ತೀನಿ. ಮನೇಲಿ ಎಕ್ಸಸೈಸ್ ಮಾಡೋರಾದರೆ ನೀವು ಇದನ್ನು ಡೈಲಿ ಸ್ಟಾರ್ಟ್ ಮಾಡಿ. ಇದಕ್ಕೆ ಯಾವುದೇ ಟೂಲ್ಸು ಬೇಕಾಗಿಲ್ಲ, ಟಯರ್ ಬೇಕಂತ ಏನಿಲ್ಲ. ನೀವು ಫ್ಲ್ಯಾಟ್ ನೆಲದ ಮೇಲೇ ನೀವು ಆರಾಮಾಗಿ ಈ ಎಕ್ಸಸೈಸ್ನ ನೀವು ಮಾಡ್ಬೋದು. ಫಸ್ಟಿಗೆ ನೀವು 3 ಸೆಟ್ಸ್ನ ಇದನ್ನು ಮಾಡಿ. ಒಂದೊಂದು ಸೆಟ್ಟಿಗೆ ಎಷ್ಟೆಷ್ಟು ಕೌಂಟ್ ಆಗುತ್ತೆ ಅಷ್ಟೆಷ್ಟು ಮಾಡಿ. ಟಾರ್ಗೆಟ್ ಅಂತ ಇಟ್ಕೊತೀನಿ ಅನ್ನೋದಾದರೆ 1 ಸೆಟ್ಗೆ 10 ಟಾರ್ಗೆಟ್ನ ಇಟ್ಕೊಂಡು 3 ಸೆಟ್ಸ್ನ ನೀವು ಮಾಡ್ತಾ ಬನ್ನಿ. 1 ಸೆಟ್ಟಿಗೆ ನೀವು ಫಿಕ್ಸ್ ಮಾಡ್ಕೊಳ್ಳೋ 10 ರೆಪಿಟೇಷನ್ಸು ಹೋಗ್ತಾ 11, 12, 13, 14, 15 ಹೀಗೆ ರೈಸ್ ಆಗ್ತಾ ಹೋಗಬೇಕು. ಹಾಗೆ 3 ಸೆಟ್ಸ್ ಇರೋದು ಕೂಡ 4 ಸೆಟ್, 5 ಸೆಟ್ಸ್, 6 ಸೆಟ್ಸ್ ಅಂತ ಅದನ್ನು ಕೂಡ ರೈಸ್ ಆಗ್ತಾ ಹೋಗಬೇಕು ಅಂತ ಹೇಳ್ತಾ ನಾನು ಬಂದಿದ್ದು ಮನೆಗೆ ಬಂದು ಜ್ಯೂಸ್ ಮಾಡಿಕೊಂಡು, ಅಲ್ಲಿ ನಿಮಗೆ ಇದು ಗೊತ್ತಿರಲಿ ಅಂತ ವಿಡಿಯೋ ಹಾಕ್ತಿರೋದು. ಡೈಲಿ ನಾನು ಆಮ್ಲ ಜ್ಯೂಸು ಮತ್ತು ಹ್ಯಾಶ್ ಕಟ್ ಜ್ಯೂಸನ್ನ ಕನ್ಸ್ಯೂಮ್ ಮಾಡ್ತೀನಿ. ಇದರದ ಯೂಸಸ್ಸು, ನಾನು ಇದನ್ನು ಕುಡಿದ್ಮೇಲೆ ಹೇಗಾಯಿತು, ಹೆಲ್ತ್ ಹೇಗೆ ಚೇಂಜ್ ಆಯಿತು, ನನ್ನ ಮೂಡ್ ಸ್ವಿಂಗ್ಸ್ ಹೇಗೆ ಚೇಂಜ್ ಆಯಿತು, ನಾನು ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅನ್ನೋದನ್ನು ಒಂದು ಲಾಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ನಂತರ ನಾನು ಹೊರಟಿದ್ದು ಮಾರ್ಕೆಟ್ ಕಡೆಗೆ. ಮನೇಲಿ ತರಕಾರಿ ಖಾಲಿ ಆಗಿದ್ದರಿಂದ ತೊಗೊಂಡು ಬರೋಣ ಅಂತೇಳಿ ಹೊರಟೆ. ಹೋಗ್ತಾ ರೋಡಲ್ಲಿ ನನಗೆ ಸಿಕ್ಕಿದ್ದು ಫಿಶ್. ನಾನು ಕೂಡ ಫಿಶ್ನ ತೊಗೊಂಡಿದ್ದೀನಿ. ನಂತರ ನಾನು ಹೊರಟಿದ್ದು ತರಕಾರಿ ಶಾಪ್ ಕಡೆಗೆ. ಆ್ಯಕ್ಚುಲಿ ತರಕಾರಿ ಏನು ತೊಗೋಬೇಕು ಅನ್ನೋದನ್ನು ನಾನು ಮನೇಲಿ ಪ್ಲ್ಯಾನ್ ಮಾಡಿರಲ್ಲ. ಮಾರ್ಕೆಟ್ಗೆ ಹೋಗಿ ಅಲ್ಲಿ ನೋಡಿ ಫ್ರೆಶ್ ವೆಜಿಟೇಬಲ್ಸ್ ಯಾವುದಿರುತ್ತೆ ಅದನ್ನು ಮಾತ್ರ ನಾನು ತೊಗೊಳ್ಳೋದು. ಸೊಪ್ಪನ್ನು ಎತ್ಕೊಂಡು, ಸ್ವಲ್ಪ ತರಕಾರಿಗಳನ್ನ ಎತ್ಕೊಂಡು ಮನೆಗೆ ಬಂದು ಸೊಪ್ಪು ಕ್ಲೀನ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆದೆ. ಸೊಪ್ಪು ನಮ್ಮ ದೇಹಕ್ಕೆ ಭಾಳ ಅವಶ್ಯಕತೆ ಇರುತ್ತೆ, ತುಂಬ ಒಳ್ಳೆಯದು. ನೀವು ನಿಮ್ಮ ಅಕ್ಕಪಕ್ಕ ನಿಮ್ಮ ಮನೇಲಿ ಜಾಗ ಇದೆ ಅಂತ ಹೇಳಿದ್ರೆ ನೀವು ಮನೇಲೇ ಸೊಪ್ಪನ್ನು ಬೆಳ್ಕೊಳ್ಳಿ. ಅದು ತುಂಬ ಈಸಿ, ಇದಕ್ಕೇನು ತುಂಬ ಕಷ್ಟ ಏನಾಗಲ್ಲ.
ಪಾಟಲ್ಲಿ ಕೂಡ ನೀವು ಸೊಪ್ಪುಗಳನ್ನ ಬೆಳೆಸ್ಕೊಬೋದು. ಹೊರಗಡೆ ನಿಮ್ಗೇನಾದರೂ ಜಾಗ ಇದೆ, ಬಾಲ್ಕನಿ ಇದೆ ಅಂತ ಹೇಳಿದ್ರೆ. ಒಂದು ವೇಳೆ ಆಗಲ್ಲ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ತೊಗೊಳ್ಳಿ, ಬಟ್ ಡೈಲಿ ನಿಮ್ಮ ಮೀಲಲ್ಲಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟು ನಾನು ಬಂದಿದ್ದು ಫಿಶ್ ಕ್ಲೀನಿಂಗಿಗೆ. ನಾನೇ ಸೆಲ್ಫ್ ಫಿಶ್ ಕ್ಲೀನಿಂಗ್ ಮಾಡ್ತೀನಿ. ಫಿಶ್ ಕ್ಲೀನಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಲೆಟ್ ಸ್ಟಾರ್ಟ್. ಮೊದಲಿಗೆ ನಮಗೆ ಬೇಕಾಗಿರೋದು ಫಿಶ್ಶು, ನಂತರ ಸೀಸರು. ವಾವ್, ಎಕ್ಸೈಟ್ಮೆಂಟ್ ಆಗ್ತಿದೆ. ಫಸ್ಟ್ ಟೈಮ್ ನಾನು ಫಿಶ್ನ ಕ್ಲೀನ್ ಮಾಡ್ತಿರೋದು. ಓಕೆ, ನಾನು ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ವಿಂಗ್ಸ್ನ ಕಟ್ ಮಾಡ್ತಾ ಹೋಗೋಣ. ವಿಂಗ್ಸ್ನ ಕಟ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಿರೋ ಸೀಸರು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನೀವು ಸ್ವಲ್ಪ ಗಟ್ಟಿ ಇರೋದನ್ನು, ಸ್ವಲ್ಪ ಸ್ಟ್ರೆಂತ್ ಇರೋ ಸೀಸರನ್ನು ತೊಗೊಳ್ಳಿ, ಆವಾಗ ಈಸಿಯಾಗಿ ಕಟ್ ಆಗುತ್ತೆ. ಯಾಕೆಂದರೆ ನಾವು ಯಾವ ವಸ್ತುನ ಕಟ್ ಮಾಡ್ತಿರ್ತೀವಿ ಅದಕ್ಕಿಂತ ಸ್ಟ್ರಾಂಗಾಗಿ ಸೀಸರ್ ಇದ್ದರೆ, ಅಂದರೆ ನಾವು ಏನು ಟೂಲ್ಸ್ ಯೂಸ್ ಮಾಡ್ತೀವಿ ಅದು ಇದ್ದರೆ ಈಸಿಯಾಗಿ ಕೆಲಸ ಆಗುತ್ತೆ ಅಂತ ಹೇಳಿ, ನಂತರ ಅದರದ್ದು ಮೇಲ್ಗಡೆ ಇರೋಂಥ ಲೇಯರ್ಸ್ ಎಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಅದನ್ನು ತೆಗಿಬೇಕಾದ್ರೆ ಸಾಫ್ಟ್ ಲೈನ್ ಇರೋ ಅಂಥ ನೈಫ್ನ ಯೂಸ್ ಮಾಡಬೇಡಿ, ಆಗಲ್ಲ. ಇದು ಬಂದು ಜಿಗ್ಜ್ಯಾಗ್ ಲೈನ್ ಇರೋ ಅಂಥ ಚಾಕು. ಇದರಲ್ಲಾದರೆ ತುಂಬ ಈಸಿಯಾಗಿ ಮತ್ತು ಕ್ಲೀನ್ ಆಗುತ್ತೆ. ಅದರದ್ದು ಮೇಲ್ಗಡೆ ಇರೋ ಲೇಯರ್ಸ್ ಕೂಡ ಉಳಿಯಲ್ಲ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೀನಿ ಮನೆಯಲ್ಲಿ, ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹಿರಿಯರು ಇದನ್ನು ಹೇಗೆ ಕ್ಲೀನ್ ಮಾಡ್ತಿದ್ರು ಅಂದರೆ, ರಾಗಿ ಹಿಟ್ಟನ್ನು ಒಂದು ಕಲ್ಲ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ತಾಯಿದ್ರು. ಬಟ್ ನಮಗೆ ಇವಾಗ ಆ ಥರ ಆಪ್ಷನ್ ಇಲ್ಲ ಅಂತ ಹೇಳಿ ನಾವು ಈಗ ಕ್ಲೀನ್ ಮಾಡ್ತಿದ್ದೀವಿ. ಫೈನಲಿ ಒಂದು ರೇಂಜಿಗೆ ಫಿಶ್ ಮೇಲೆ ಇರೋವಂಥ ಸ್ಕಿನ್ ಲೇಯರ್ನ ತೆಗಿಯೋಣ ಅಂತ ಹೇಳಿ ಟ್ರೈ ಮಾಡಿದೆ. ಅದನ್ನು ತುಂಬ ಟೈಟ್ ಆಗಿರೋದ್ರಿಂದ ತೆಗಿಯೋದಕ್ಕೆ ಆಗಲಿಲ್ಲ. ನಮ್ಮ ಹಿರಿಯವರಾದರೆ ಹೇಳ್ದಂಗೆ ಕಲ್ಲ ಮೇಲೆ ಹಾಕಿ ಚೆನ್ನಾಗಿ ಅದನ್ನು ರಬ್ ಮಾಡಿ ಅದನ್ನು ತೆಗೆದು ಫುಲ್ ವೈಟ್ ಸ್ಕಿನ್ ಥರ ಮಾಡ್ತಾಯಿದ್ರು. ಬಟ್ ನಮಗೆ ತೆಗಿಯೋಕ್ಕಾಗಲಿಲ್ಲ. ನಂತರ ನಾನು ಅದನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಸ್ವಲ್ಪ ನಿಮಗೆ ನೋಡೋದಕ್ಕೆ ಕಷ್ಟ ಆಗುತ್ತೆ, ಗಲೀಜು ಅನಿಸುತ್ತೇನೋ ಅಂತ ಹೇಳಿ ಬ್ಲರ್ ಮಾಡಿದ್ದೀನಿ. ಅದನ್ನು ಕ್ಲೀನೆಲ್ಲ ಮಾಡಿ ಒಂದು ರೇಂಜಿಗೆ ಅದನ್ನು ವಾಶ್ ಮಾಡಿ ಆಯಿತು. ನಂತರ ಕಿವಿ ಒಳಗೆ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ನಂತರ ಕಿವಿ ಒಳಗಡೆ ಇರೋದನ್ನು ಕ್ಲೀನ್ ಮಾಡ್ಕೊಬೇಕು. ಇದನ್ನು ಕ್ಲೀನ್ ಮಾಡಿದ್ಮೇಲೆ ನನಗೆ ಯೋಚನೆ ಆಗಿದ್ದು, ಆ್ಯಕ್ಚುಲಿ ಇದು ಒಂದು ನನಗೆ ಟಾಸ್ಕ್ ಥರನೇ ಫೀಲ್ ಆಯಿತು. ಫಿಶ್ ಕ್ಲೀನ್ ಮಾಡೋದಕ್ಕೆ ಏನು ಟೈಮ್ ಬೇಕು ನಮಗೆ, ಸೇಮ್ ಟೈಮ್ ಸ್ಲ್ಯಾಬ್ ಕ್ಲೀನ್ ಮಾಡೋಕ್ಕೆ ಕೂಡ ಬೇಕಾಗತ್ತೆ. ನಾನು ನಾನ್ ವೆಜ್ ಲವರ್ ಆಗಿರೋದ್ರಿಂದ ಕಷ್ಟ ಆದರೂ ಪರವಾಗಿಲ್ಲ, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೊಗೊಂಡು ಬಂದೆ. ನಾನು ಫಿಶ್ಶು ತೊಗೊಂಡಿದ್ದ ಕಡೆ ಕ್ಲೀನಿಂಗ್ ಸರ್ವಿಸ್ ಇರಲಿಲ್ಲ. ಇದ್ರ ಕ್ಲೀನಿಂಗ್ ಸರ್ವಿಸಿಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟರ್ ಹೋಗಬೇಕಿತ್ತು. ಜೊತೆಗೆ ನನಗೆ ಟೈಮ್ ಕೂಡ ಇರಲಿಲ್ಲ ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಬರೋದಕ್ಕೆ. ಫಿಶ್ ಸೇಲರ್ ಹತ್ರನೇ ನಾನು ಕೇಳಿದೆ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಹೇಳಿ ಅಂತ ಹೇಳಿ. ಅವರು ಕೆಲವು ಟಿಪ್ಸ್ನ ಕೊಟ್ಟರು, ಅದು ಸಖತ್ ಯೂಸ್ ಆಯಿತು. ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ನಂತರ ನಾನು ಇದನ್ನು ಹಾಗೆ ಸ್ವಲ್ಪ ಓಪನ್ ಮಾಡಿದೆ ಎರಡೂ ಕಡೆ ಫಿಶನ್ನು. ನೆಕ್ಸ್ಟ್ ಇದಕ್ಕೆ ಮಸಾಲ ಆ್ಯಡ್ ಮಾಡೋಣ. 1 ಸ್ಪೂನ್ ಚಿಲ್ಲಿ ಪೌಡರ್, ಅರಿಶಿನ, ರಾಕ್ ಸಾಲ್ಟ್, ಹಾಗೆ ಇದಕ್ಕೆ ನಾನು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ನಾನು ಮಾಡ್ತಿರೋದು. ಸಾಲ್ಟು ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಾಲ್ಟು ಎಲ್ಲ ಫುಡ್ಡಲ್ಲೂ ತುಂಬ ಕಡಿಮೆ ಹಾಕ್ಕೊತೀನಿ. ನಿಮಗೆ ಬೇಕಂತ ಹೇಳಿದ್ರೆ ನಿಮಗೆ ಎಷ್ಟು ಬೇಕಾಗುತ್ತೆ ಸಾಲ್ಟು, ನೀವು ಎಷ್ಟು ಟೇಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಷ್ಟು ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಹೋಲ್ ಫಿಶ್ಶಿಗೆ ಕಂಪ್ಲೀಟ್ ಇದನ್ನು ಅಪ್ಲೈ ಮಾಡಬೇಕು. ನಂತರ ಇದನ್ನು ಮ್ಯಾರಿನೇಟ್ ಮಾಡೋ ಸಲುವಾಗಿ ನಾನು ಫ್ರೀಝರಲ್ಲಿ 20 ಮಿನಿಟ್ಸ್ವರೆಗೂ ಇಡ್ತಿದ್ದೀನಿ. ನಂತರ ನಾನು ಮಾಡಿದ್ದು ಕೀರೆ ಸೊಪ್ಪಿನ ಪಲ್ಯ. ಅದಕ್ಕೆ ಕಾಳುಮೆಣಸು ಪೌಡ್ರು, ಜೀರಿಗೆ ಪೌಡ್ರು, ಸಾಸಿವೆ ಹಾಗೆ ಕುಟ್ಟಿದ ಬೆಳ್ಳುಳ್ಳಿ, ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿದ್ದ ಸೊಪ್ಪು. ಇಷ್ಟನ್ನು ಸಾಸಿವೆ, ಬೆಳ್ಳುಳ್ಳಿ, ಕಾಳುಮೆಣಸು ಪೌಡ್ರು, ಜೀರಿಗೆ ಪೌಡ್ರನ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಂತರ ಅದಕ್ಕೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ನೀರನ್ನು ಹಾಕೋ ಅವಶ್ಯಕತೆ ಇರಲ್ಲ. ಬಾಡಿಸಿದ ನಂತರ ಕೊನೆಯಲ್ಲಿ ಉಪ್ಪನ್ನು ಹಾಕಬೇಕು. ಸೊಪ್ಪಿನ ಪಲ್ಯ ರೆಡಿ ಆಯಿತು.
ನಂತರ ಸ್ನೇಕ್ ಗಾರ್ಡ್ ಅಥವಾ ಪಡವಲಕಾಯಿ ಪಲ್ಯ ರೆಡಿ ಆಯಿತು. ಇದು ಡಯಟ್ ಫುಡ್ ಅಂದರೆ ಡಯಟ್ ವೆಜಿಟೇಬಲ್ ಆಗಿರೋದ್ರಿಂದ ಡಯಟ್ ಮಾಡೋರು ಇದನ್ನು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ರೈಸ್ ಕಾಂಬಿನೇಷನ್ ಆಗಿ ನಾನು ಮಾಡಿಕೊಂಡೆ. ನೀವು ಕೂಡ ಡಯಟ್ ಮಾಡ್ತಿರೋರಾದರೆ ನೀವು ಪಡವಲಕಾಯಿನ ಬಳಸ್ಕೋಬೋದು. ನಂತರ ಫ್ರೀಝರಲ್ಲಿ ಇಟ್ಟಿರೋದನ್ನು ಫಿಶ್ ತೊಗೊಂಡು ನೋಡಿದಾಗ ನನಗಂತೂ ಖುಷಿ ಆಯಿತು. ಸಖತ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಈ ತವಾ ಫ್ರೈನ ನೀವು ಅಡುಗೆ ಮಾಡೋಕ್ಕೆ ಬರಲ್ಲ, ನಾನು ಕುಕ್ಕಲ್ಲಿ ತುಂಬ ಪೂರಿದ್ದೀನಿ, ನಂಗೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ಈ ತವಾ ಫ್ರೈನ ಮಾಡ್ಕೊಬೋದು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ, ಬೇಗ ಆಗುತ್ತೆ. ನೀವು ಬ್ಯಾಚುಲರ್ಸ್ ಆಗಿದ್ದರೆ ಮ್ಯಾಗಿ ಮಾಡೋ ಟೈಮಲ್ಲಿ ನೀವು ಫಿಶ್ ತವಾ ಫ್ರೈನ ಮಾಡ್ಕೊಬೋದು. ಅಷ್ಟು ಈಸಿಯಾಗಿ ಇದನ್ನು ಮಾಡ್ಕೊಬೋದು. ಎಷ್ಟು ನೀಟಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಫಿಶ್ನ. ನೀವು ಟ್ರೈ ಮಾಡಿ, ಬ್ಯಾಚುಲರ್ಸ್ ಆದರೆ ಬೆಸ್ಟ್ ಫುಡ್ ಅಂತ ಹೇಳ್ತಾ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ನಾನು ಸಾಲ್ಟ್ನ ತುಂಬ ಕಡಿಮೆ ಯೂಸ್ ಮಾಡ್ತೀನಿ, ನೀವು ಕೂಡ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಪ್ಲೇಟಿಂಗ್ ಹೇಗಿತ್ತು: ರೈಸ್, ಕೀರೆ ಸೊಪ್ಪಿನ ಪಲ್ಯ, ರೆಗ್ಯುಲರಾಗಿ ಇರೋ ಸಲಾಡು, ಜೊತೆಗೆ ಪಡವಲಕಾಯಿ ಪಲ್ಯ, ಹಾಗೆ ಫಿಶ್. ನಂತರ ನಾನು ಹೊರಟಿದ್ದು ಪಾರ್ಲರ್ಗೆ ಹೋಗಬೇಕು, ರೆಡಿ ಆಗಬೇಕು. ಸೊ ನನ್ನ ಔಟ್ಫಿಟ್ ಬಂದು ಹೇಗಿತ್ತು. ಆ್ಯಸ್ ಯೂಶ್ವಲ್ ನಾನು ನೆಕ್ಸ್ಟ್ ಪಾರ್ಲರ್ಗೆ ಹೊರಟೆ. ಅಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸಿ ನಂತರ ನಾನು ಹೊರಟಿದ್ದು ನನ್ನ ಫೇವ್ರೆಟ್ ಸಂಗೀತ ಕ್ಲಾಸ್ಗೆ. ಸಂಗೀತನ ನಾನು ಕಲಿತೀನಿ ಅನ್ನೋ ಆಕಾಂಕ್ಷೆಗಿನ್ನ ಸಂಗೀತದಲ್ಲಿ ಇರೋ ಅಂಥ ಮಹತ್ವನ ತಿಳ್ಕೊಳ್ಳೋ ಸಲುವಾಗಿ ನಾನು ಸಂಗೀತ ಕ್ಲಾಸ್ಗೆ ಸೇರಿದ್ದು. ನಂತರ ನಾನು ಅಲ್ಲಿಂದ ಹೊರಟಿದ್ದು ಭಗವದ್ಗೀತೆ ಕ್ಲಾಸಿಗೆ. ಭಗವದ್ಗೀತೆ ಕ್ಲಾಸಲ್ಲಿ ಇವತ್ತು 15ನೇ ಅಧ್ಯಾಯ ನನಗೆ ಮುಗೀತು. ನಂತರ ನನಗೆ 16ನೇ ಅಧ್ಯಾಯ ಸ್ಟಾರ್ಟ್ ಆಗಿದೆ. ಇದನ್ನು ಹೇಳ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.